ಈಗ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವ ಶ್ರೀ ಸತೀಶ್ ಕಾಸಸಿ ಅವರು ನೀವು ಆಕ್ಚುಲಿ ಮಕ್ಕಳಿಗೆ ಪೋಷಕರಿಂದ ಮಕ್ಕಳಿಗೆ ನೀವು ನಿಜವಾಗ್ಲೂ ತಿಳ್ಕೊಳ್ಳೋದು ಮಕ್ಕಳು ಅಂತ ಹೇಳ್ಬೋದು. ಏನು ಇನ್ನೊಂದು 2000 ಈಚೆ ಕಡೆ ಯಾರು ಶಾಲೆಗಳ ಸ್ಟಡಿ ಮಾಡಿರೋಲ್ಲ ಬಳಿಯಿಂದ ಬರೋ ಮಕ್ಕಳು ಪೇಟೆಯಿಂದ ಬರೋ ಮಕ್ಕಳು ಎಲ್ಲರೂ ಅದೃಷ್ಟವಂತ ಮಕ್ಕಳು ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಶಾಲೆಗೆ ಹೋಗ್ತಾರೆ, ನಾವು ಬೆಳಿಗ್ಗೆ ಒಂದು 8:30 9 ಗಂಟೆ ಮನೆಗೆ ಹೊಟ್ಟೆ ಖಾಲಿ ಮಧ್ಯಾಹ್ನ ಖಾಲಿ ಹೊಟ್ಟೆಲಿದ್ದು ಮನೆ ಸೇರಿದ್ರೆ 7 ಗಂಟೆ ಆಗೋದು. ಮತ್ತದನ್ನು ನಾವು ಹೊಸ್ಕೊಂಡಿದ್ದು ನಮಗೆ ಓದಕ್ಕಾಗಲಿ ಬೇರೆ ಯಾವುದೇ ಕಾನ್ಸಂಟ್ರೇಷನ್ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇದ್ರ ಜೊತೆ 2011 ಒಂದು ವರದಿ ಕೊಟ್ಟು, ಯಾವುದು ವಿಶ್ವಸಂಸ್ಥೆ ಒಂದು ವರದಿ ಕೊಟ್ಟಿದೆ. ಏನಂತ ಹೇಳಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಆಹಾರ ಕೊರತೆ ಮತ್ತು ಅನಿಮಿಯ ಇದರಿಂದ ಬಳಲ್ತಾ ಇರೋ ದೇಶ ಭಾರತ ಅಂತ ಹೇಳ್ಬಿಟ್ಟು ಒಂದು ವರದಿ ಕೊಟ್ಟಿದೆ, ವಿಶ್ವಸಂಸ್ಥೆ ವರದಿ. ಆ ವರದಿ ಆಧಾರದ ಮೇಲೆ ಏನು ಮಾಡ್ತಾರೆ, ಅವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ಅವತ್ತು ಎಲ್ಲ ಈ ಥರ ನಾವು ಫುಡ್ ಸೆಕ್ಯೂರಿಟಿ ಆಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಬಿಸಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಕರ್ನಾಟಕ ಸರ್ಕಾರನೂ ಕೂಡ ಅವತ್ತು ಏನು ಒಂದು ಪಾಸಿಟಿವ್ ಕೋಆರ್ಡಿನೇಷನ್ ಮಾಡಿ ಬಿಸಿ ಊಟ ಅಂತ ಮಾಡಿ ಇವತ್ತು ಎಲ್ಲಿಗೆ ಬರುತ್ತೆ ಅಂದರೆ ಆ ಬಿಸಿ ಊಟ ನಾವು ಟೀಕೆ ಮಾಡೋ ಪರಿಸ್ಥಿತಿ ಹೋಗಿದ್ದೀವಿ. ಅದಕ್ಕೆ ಬರೋಂಥ ಸವಲತ್ತು ನಾವು ಉಪಯೋಗಿಸೋಕ್ಕಿಂತ ಅದನ್ನು ಟೀಕೆ ಮಾಡೋ ಅಂತಾರೆ. ಈಗ ಹೇಳಿಲ್ಲ, ಎಷ್ಟು ಕುರ್ಚಿ ಬೇಕಾಗಿತ್ತು, ಎಷ್ಟು ಕುರ್ಚಿ ಬೇಕಾಗಿತ್ತು, ಆಮ್ಲೆಟ್ ಕೊಟ್ಟರೆ ಆಮ್ಲೆಟ್ ಬೇಕು, ಸಾರು ಬೇಕು, ಪಲ್ಯ ಬೇಕು, ಈ ಥರ ನಾವು ಬೇಕು. ಆದರೆ ಅದನ್ನು ಮುಟ್ಟದ್ದು ಯಾಕೆ ಅನ್ನೋದು ಮತ್ತು ಏನಕ್ಕೆ ಅನ್ನೋದು ನಾವು ಸ್ವಲ್ಪ ಅವಲೋಕನೆ ಮಾಡ್ಕೋಬೇಕಲ್ವಾ. ಅದು ಮಾಡ್ಕೊಂಡು ಇದು ಮಾಡಿದ್ರೆ ಅದು ಏನದು ಸದುದ್ದೇಶ, ಸರ್ಕಾರದ ಉದ್ದೇಶ ಅದು ಸಫಲ ಆಗುತ್ತೆ. ಅದ್ರ ಜೊತೆಗೆ ನಾವು ಪೋಷಕರು ಕೂಡ ನಾವು ಏನು ಅಂದರೆ ನಾವು ಮನೇಲಿ ನೀವು ಟಿಫಿನ್ ಮಾಡಿ ಕಳಿಸೋದು ಅಂದರೆ ಒಂದು ಶಾಲೆ ಆದಮೇಲೆ ಒಂದು ಸಂಸ್ಥೆ ಆದಮೇಲೆ ಆ ಸಂಸ್ಥೆ ರೂಲ್ಸಿಗೆ ಎಲ್ಲರೂ ಭದ್ರಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ. ಇಲ್ಲಾಂದ್ರೆ ಎಲ್ಲರೂ ಅವರ ಮನೆಗೆ ಈಗ ಒಂದು ಯೂನಿಫಾರ್ಮ್ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಎಲ್ಲ ಮಕ್ಕಳು ಒಂದೇ ಥರ ಕಾಣೆ ಅಂತ ಹತ್ಕೊಂಡು ನನ್ನ ಮಗ ಅರ್ಜೆಂಟ್ ಆಗಲ್ಲ ನಾವು ಗಡ್ಬಿದ್ದು ಒಳ್ಳೆ ರೇಷ್ಮೆ ಶರ್ಟ್ ಹಾಕೋಬೋದು ಬಿಡೋಣ, ಆಮೇಲೆ ರೇಷ್ಮೆ ಟೀ ಶರ್ಟ್ ಹಾಕೋಬೋಣ, ಆ ಥರ ಮಾಡೋದಂದ್ರೆ ಅಲ್ಲಿ ಇದೇನು ಉಳಿತದೆ. ಈಗ ಸರ್ವಜನಾಂಗದ ಶಾಂತಿಯ ಕೋಟ ರಸಿಕರ ಶೇಡ ನೋಟ ಅಂತ ಅದು ಒಂದೇ ಕಡೆ ಹೇಗೆ ಸಿಗ್ತೈತೆ ಅಲ್ವಾ. ಅದೇ ಅದ್ರ ಉದ್ದೇಶ ಅಷ್ಟೇ. ಏನು ಅಂದರೆ ಜನರಿಗೆ ತಲುಪಲ್ಲ, ಮಕ್ಕಳಿಗೆ ತಲುಪಲ್ಲ. ನೋಡಿ ಎಷ್ಟು 11 ಲಕ್ಷ ರೂಪಾಯಿನ ಒಂದು ಶಾಲೆಗೆ ಸರ್ಕಾರ ಬಿಡುಗಡೆ ಮಾಡ್ತೈತೆ ಅಂದರೆ ಕರ್ನಾಟಕದಾದ್ಯಂತ ಎಷ್ಟು ಶಾಲೆಗಳಿದ್ದಾವೆ, ದೇಶದಾದ್ಯಂತ ಎಷ್ಟು ಶಾಲೆಗಳಿದ್ದಾವೆ ಅಂತ ನೀವು ಯೋಚನೆ ಮಾಡಬೇಕು. ಎಷ್ಟು ದುಡ್ಡು ಈಗ ನಮ್ಮ ಎಜುಕೇಷನ್ಗೆ ಗೋಲ್ ಆಗ್ತಾ ಇದೆ ಅನ್ನೋದು. ಬರೀ ಊಟಕ್ಕೆ ಇನ್ನು ಬುಕ್ಸಿಗೆ ಬೇರೆ, ಬಟ್ಟೆ ಬೇರೆ, ಶೂ ಬೇರೆ, ಸಾಕ್ಸಿಗೆ ಬೇರೆ ಅಲ್ವಾ. ಇನ್ನು ಹಾಸ್ಟೆಲಿಗೆ ಹೋದರೆ ನೀವು ಅಲ್ಲಿ ಪೇಸ್ಟು, ಕುಡ್ರಿ ಎಣ್ಣೆ, ಚಿಕನ್ನು ಎಲ್ಲ ಕೊಡ್ತಾರೆ. ಹಾಸ್ಟೆಲ್ ಇದ್ದೀರಾ ಎಲ್ಲ ಗೊತ್ತಾಗುತ್ತೆ ಏನೇನು ಕೊಡ್ತಾರೆ ಅಂತೇಳಿ. ಹೌದಾ, ಇದನ್ನೆಲ್ಲ ನಾವು ಉಪಯೋಗಿಸ್ಬೇಕು. ಸರ್ಕಾರ ಸವಲತ್ತುಗಳು ಉಪಯೋಗಿಸ್ಬೇಕು. ಅದನ್ನ ಟೀಕೆ ಜಾಸ್ತಿ ಮಾಡೋದು ನನಗೆ ಅದ್ರ ಬಗ್ಗೆ ಒಳ್ಳೆಯದಲ್ಲ ಅನ್ನಿಸ್ತಿದೆ. ಯಾಕಂದರೆ ಇರೋ ವ್ಯವಸ್ಥೆ ನಾವು ನಿಜವಾಗ ನಾವು ಅವತ್ತಿನ ಇದರಲ್ಲಿ ಮುಂದುವರಿಸಿದ್ರೆ ಈ ಅಶ್ವಿನಿ ಪಾಪ ಪೇಟೆಯಲ್ಲಿ ಮನೆ ಆಗ್ತಿತ್ತು, ಊಟ ಮಾಡ್ಕೊಂಡು ಬಂದ್ಬಿಡೋಣ. ನಾವು ಆ ಟೈಮಿಗೆ ಊಟ ಖಾಲಿ ಹೊಟ್ಟೆಗೆ ನಾವು ಆಟ ಆಡ್ಕೊಂಡು ಕಾಲ ಕಳಿತಾ ಇದ್ವಿ. ಅದು ಅಂದರೆ ನನಗೆ ಇನ್ನೊಂದು ಗೊತ್ತಿರೋದು ಅದು ಬೆಲೆ ಎಷ್ಟಿದೆ ಅಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗೆಲ್ಲ ಕೆಲಸಕ್ಕೆ ಬರೋದು, ಕಾಗದ ನಾಟಿ ಅಕ್ಕಿ ಅಂತ ಬರೋದು. ಹಾಳೆ ಟೆಕ್ಸಿ ಇದೆಯಲ್ಲ, ಹಾಳೆ ಟೆಕ್ಸಿಗೆ ಒಂದೊಂದು ಸೇರಿ ಇಕ್ಕಿ ತಗೊಳ್ಳೋ, ಒಂದು ಸೇರಿ ಇಕ್ಕಿ 10 ಪೈಸೆನ ನಮ್ಮ ಆಚೆ ಕೊಡ್ತಾರೆ. ಅಂದರೆ ಅವಾಗ ಕಾಮನ್ ಆಗಿ ಎಲ್ಲರಿಗೂ ಆಧಾರ ಕೊಡ್ತಾ ಇರ್ತಾರೆ. ಒಂದು ದಿವಸ ಕೆಲಸ ಮಾಡಿದ್ರೆ, ಒಂದು ಹೆಣ್ಣು ಕೆಲಸ ಮಾಡಿದ್ರೆ ಒಂದು ಹಳೆ ಟೆಕ್ಸಿ ಇಕ್ಕಿ 10 ಪೈಸೆನ ಕೊಟ್ಟು ನನಗೆ ಇನ್ನೂ ನೆನಪಿದೆ. ನಾನು ಚಿಕ್ಕ ನಿಮ್ಗಿಂತ ಸಣ್ಣಿದ್ದೆ, ಅವ್ರು ನೆನಪಿದೆ ನನಗೆ. ಅಂದರೆ ಆಹಾರದ್ದು ಇದು ಎಷ್ಟು ಕೊಟ್ಟೆ ಎಷ್ಟಿತ್ತು ಅನ್ನೋದು ನಾವು ಯೋಚನೆ ಮಾಡ್ಬೋದು ಅಲ್ವಾ. ಅದಕ್ಕಾಗಿ ಮಕ್ಕಳು ನೀವು ಯಾರು ಭೇದ ಭಾವ ಮಾಡಬಾರ್ದು. ಏನೋ ಕೊಟ್ಟು ಇಷ್ಟು ತಿನ್ನೋದ್ರಲ್ಲಿ ಇಷ್ಟೇ ತಿನ್ನಿ, ಕೊಟ್ಟು ಸರ್ಕಾರ ದುಡ್ಡು ಫೋನ್ ಆಗಬಾರ್ದು ಅಲ್ವಾ. ನಿಮಗಾಗಿ ಮಾಡಿರೋ ಯೋಜನೆ ನೋಡಿ. ಈಗ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ ಗ್ಯಾರಂಟಿ ಕೊಟ್ಟು ದೇಶ ಹಾಳಾಗಿಲ್ಲ. ಆದ್ರೆ ಒಂದಿಷ್ಟು ಜನ ಅದರಿಂದ ಬದುಕ್ತಾರೆ, ಒಂದಿಷ್ಟು ಹೆಣ್ಮಕ್ಳು ದುಡ್ಡು ಹೋಗಿ ಅದು ಇದಂತ ಬದುಕ್ತಾರೆ. ಸರ್ಕಾರ ಏನೋ ಒಂದು ಉದ್ದೇಶ ಅದು ದುಡ್ಡು ನಮ್ಮದೇ ತೆರಿಗೆ ದುಡ್ಡೇ ಇರ್ಬೋದು. ಆದರೆ
ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಅದನ್ನ ನಾವು ಉಪಯೋಗಿಸಬೇಕು. ಅದು ಬಿಟ್ಕೊಂಡು ನಮಗೆ ಮೊಟ್ಟೆ ಮೀನು ಸಾರು ಕೊಡಿ, ಕೋಳಿ ಸಾರು ಕೊಡಿ, ಮಟನ್ ಸಾರು ಕೊಡಿ ಅಂತ ಏನು ಆಗಲ್ಲ, ಎಲ್ಲರಿಗೂ ಇದು ಮಾಡೋಕ್ಕಾಗಲ್ಲ, ಹೌದಲ್ಲ? ನಾವು ಪೋಷಕರು ಅದು ಏನು ಮಾಡಬೇಕು, ನನ್ನ ಮಗಳು ಇಲ್ಲಿ ಬರ್ತಾರೆ, ನಾನು ಪೋಷಕ, ನಾನು ಅದನ್ನ ಹೇಳ್ಬೇಕು. ಬಟ್ ನೀವು ಪೋಷಕರಾಗಿ ಬಂದರೆ ನೀವು ಅದನ್ನ ಹೇಳ್ಬೇಕು, ಮಾಡಿದ್ರೆ ಆಗದೇ ಇಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ನನಗೆ ಮಾಡ್ತಿಲ್ಲ, 11 ಲಕ್ಷ ಇದ್ರೆ 3 ಲಕ್ಷ ಇನ್ನು ಯಾಕೆ ಅದು ಖರ್ಚಾಗಿದೆ ಅನ್ನೋದು ಗೊತ್ತಾಗಿದೆ. ಯಾಕೆ ಅದು ಒಂದು ಮಗು ಇಷ್ಟು ಖರ್ಚು ಮಾಡಬೇಕು ಅಂತ ಇರುತ್ತೆ ಅಷ್ಟೇ. ನಾವು ಆಮೇಲೆ ಅದು ವಾಪಸ್ ಅಲ್ಲ, ಅದು ಮತ್ತೆ ವಾಪಸ್ ಹೋಗಲ್ಲ. ಹೋಗೋದಿಲ್ಲ, ಎಲ್ಲ ಥರ ಬಳಕೆ ಆಗ್ತದೆ. ಅಲ್ಲ, ಇದಕ್ಕೂ ಒಂದು ಡಿಫಿಕಲ್ಸಿ ಇದೆಯಲ್ಲ, ತುಂಬಾ ವರ್ಷ ಅಷ್ಟು ಅಮೌಂಟ್ ಬರೋದು ಅಥವಾ ಈ ವರ್ಷ ಬಂದಿದೆಯಾ ಏನದು ನಾನು ಕೇಳೋದು ಜಾಸ್ತಿ ಇದೆ. ಈಗ ಬಂದಿರೋದು ಫೌಂಡೇಶನ್ ಮಟ್ಟ ಇದೆ ಗೊತ್ತಿಲ್ಲ. ಅವಕಾಶ ಇದೆ. ಮೊನ್ನೆ ಕಳೆದ ಈಗ ಜೂನ್ನಿಂದ ಇವತ್ತು ತನಕಕ್ಕೆ 3.5 ಲಕ್ಷ ಬಳಕೆ ಆಗಿತ್ತು. ಇನ್ನು ಉಳಿದ 4 ಲಕ್ಷ ಶೀಟ್ ಇನ್ನು 3 ಲಕ್ಷ ಚಿಲ್ಡ್ರನ್, 4 ಲಕ್ಷ ಚಿಲ್ಡ್ರನ್ ನಾವು ಇನ್ನು 2 ತಿಂಗಳೊಳಗೆ ಖಾಲಿ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ಕ್ಯಾರಿ ಓವರ್ ಆಗುತ್ತೋ ಮುಂದುವರಿಯುತ್ತೆ. ನೆಕ್ಸ್ಟ್ ಇಯರ್ ಈ ಫಂಡ್ ಇದ್ದಿದ್ದಕ್ಕೆ ಈಗ ಒಂದು ಮಗು ಇಷ್ಟೇ ಕಟ್ಕೊಂಡು ಸರ್ಕಾರದ ಕಡೆ ಮತ್ತೆ ಅವ್ರು ಹೆಚ್ಚುವರಿ ಯಾಕೆ ಹಾಕ್ತಾರೆ, ಹೆಚ್ಚುವರಿ ಯಾಕೆ ಹಾಕ್ತಾರೆ ಅನ್ನೋದು ಒಂದು ಕ್ವಶನ್. ಒಂದು ಬ್ಯಾಂಕ್ ಬಡ್ಡಿ ಬಂದಿರುತ್ತೆ, ಬ್ಯಾಂಕ್ ಬಡ್ಡಿ ಬರುತ್ತೆ. ಅಲ್ಲ, ಈಗ ಡಿಸ್ಕಷನ್ ಏನ್ ನಡೆಯೋದು ಅಂತ ಹೇಳ್ಸ್ಬೇಕು. ಏನ್ ಮಾಡಿ ಮಾಡ್ಬೋದು ಹಂಗ್ ಮಾಡು. ಅಲ್ಲ, ಈಗ ಒಂದು ನಾನೀಗ ಕಡಿಮೆ ನಾವು ಕಲ್ಸ್ಕೊಂಡಿದ್ದೀವಿ ಅಲ್ವಾ? ಈಗ ಬಡ್ಡಿ ಆಯ್ತು, ಬಡ್ಡಿ ಲೆಕ್ಕಾಚಾರ ಆಯ್ತು, 50% ಆಗಲ್ಲ. ಅದು ಯಾಕೆ ಆಗಲ್ಲ ವ್ಯವಸ್ಥೆ ಇದೆ ಅಂತ ಅಟ್ಲೀಸ್ಟ್ ಅದು ಆಗಲ್ಲ. ಅದೇ ಅಮೌಂಟ್ ಗೊತ್ತಾಗ್ತದೆ. ಈಗ ಈ 4 ಲಕ್ಷ ಉಳಿದಿದೆ, ಮುಂದಿನ ವರ್ಷ 7 ಲಕ್ಷ ಕೊಡ್ತಾರ, ಮತ್ತೆ ಮುಂದಿನ ವರ್ಷ 4 ಲಕ್ಷ ಗೊತ್ತಿಲ್ಲ. ವ್ಯವಸ್ಥೆ ಈಗ ಆದ್ರೂ ಬೇರೆ ಹಾಕಕ್ ಬರಲ್ಲ, ಚೇಂಜ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಉಳಿದಿರೋ ಅಮೌಂಟ್ ಒಂದೊಂದ್ಸರಿ ಬೇಕಾಗಿರೋ ಪಾತ್ರಗಳನ್ನು ತಗೊಳ್ಳಿಕ್ಕೆ ಆದೇಶ ಮಾಡಿದೆ. ಆದೇಶ ಮಾಡಿದೆ. ಅದೇ CS ಎಲ್ಲರೂ ಒಂದನೇ ಕಳ್ಸಲ್ಲ, 8 10 ಇಲ್ಲ. ಈಗ ಊಟದೇನು ಸಮಸ್ಯೆ ಇಲ್ಲ, ಊಟ ಮಾಡಲ್ಲ ಅಂದ್ರೆ ನಿಮ್ಮ ಹಣೆ ಬರ ಅಂತ ತಿಳ್ಬೋದು, ನಮ್ಮ ಹಣೆ ಬರ ಏನು ಮಾಡಕ್ಕಾಗ. ಈಗ ನಮ್ಮೊಂದು ಎಲ್ಲರೂ ಒಳ್ಳೆ ಊಟ ಕೊಡ್ತಾರೆ ನಮ್ಮ ಹಣೆ ಬರ, ಹೋದಾಗ ನಾವು ಉಪಯೋಗಿಸ್ಬೇಕು. ಮನೆ ಹೋಗಿ ಊಟ ನಾವು ಊಟ ಮಾಡ್ಬೇಕಂದ್ರೆ ನಮ್ಮ ಕರ್ತವ್ಯ, ಊಟ ಮಾಡಲ್ಲ ಅಂದ್ರೆ ನಾವು ತಪ್ಪಿಸ್ಕೊಂಡಂಗೆ ಆಗುತ್ತೆ. ಈಗ ಕ್ವಾಲಿಟಿಗೆ SDMC ಮತ್ತೆ ನಾವು ಅಧ್ಯಕ್ಷರು ಮಾಡ್ತೀವಿ, ಎಲ್ಲ ಸೇರಿ ಕ್ವಾಲಿಟಿನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀವಿ. ನೀವು ಊಟ ಮಾತ್ರ ಕಂಪಲ್ಸರಿ ಮಾಡಬೇಕು. ಮತ್ತೆ ಸರ್ಕಾರದ ಯೋಜನೆಯನ್ನು ಸಫಲಗೊಳಿಸಬೇಕು. ವಿಫಲ ಆಗ್ಬೋದು, ವಿಫಲ ಆದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ಮತ್ತೆ ತೊಂದರೆ ಆಗುತ್ತೆ. ನಾವೀಗ ಇಂಥದ್ದಂತೆ ಯಾವ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜ್ ಹೈಸ್ಕೂಲಲ್ಲಿ ಮಕ್ಕಳು ಯಾರು ಊಟನೇ ಮಾಡಲ್ಲ ಅಂದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ, ಹೌದಲ್ಲ? ಕೆಟ್ಟ ಸಂದೇಶ ಹೋಗುತ್ತೆ. ಆದ್ರೆ ಆಮೇಲೆ ಎಲ್ಲಾ ಶಾಲೆ ಶುರು ಮಾಡ್ತಾರೆ, ನಮ್ಮ ಸರಿಯಿಲ್ಲ ಅಂದಾಗ ಬಟ್ ಆಂದೋಲನ ಒಂದು ರೀತಿ ಆಗುತ್ತೆ. ಮತ್ತೆ ಆ ಮೀಡಿಯಾದವರು ಅವರು ನೋಡಿ ಊಟ ಸಿಕ್ತು, ಈಗ ನೋಡಿ ಇಲ್ಲಿ ಇದೊಂದು ಗಂಟೆ ಬ್ರೇಕಿಂಗ್ ನ್ಯೂಸ್ ನೋಡಿ ಅಂತ ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ದಯವಿಟ್ಟು ಊಟ ಮಾಡೋಣ, ಒಳ್ಳೆ
ಆರೋಗ್ಯ ಕಾಪಾಡಬೇಕು ಅನ್ನೋ ಉದ್ದೇಶನೇ ಎಲ್ಲ ಸರ್ಕಾರದ ಉದ್ದೇಶ. ಮತ್ತೆ ನಾವು ಸರ್ಕಾರದಲ್ಲಿ ಸಾಧನೆ ಮಾಡಿ ಕೊಡ್ಬೇಕು, ಒಂದು ಒಳ್ಳೆ ಉದ್ದೇಶ ಕೊಡಬೇಕು. ಆರೋಗ್ಯವಂತ ಮಕ್ಕಳು ಇರ್ಬೇಕು, ಒಳ್ಳೆ ಭಾರತ ಪ್ರಜೆಗಳಾಗಿ ಒಳ್ಳೆ ಮುಂದೆ ಏನಾದ್ರು ಸಾಧನೆ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡಿದ್ದು. ಇದು ಒಳ್ಳೆ ಯೋಜನೆ, ಉಪಯೋಗ ಮತ್ತೆ ಉಪಯೋಗ ಆಗ್ತದೆ ಇದೆ. ಇದೇನು ಎಲ್ಲೂ ಇದಾಗ್ತಾ ಇಲ್ಲ, ಏನು ವಿಫಲ ಆಗ್ತಾ ಇಲ್ಲ ಅಂತ ನಾನು ಅನಿಸಿ ಭಾರಿ ಒಳ್ಳೆ ರೀತಿಯಲ್ಲಿ ಇದೆ. ಇಷ್ಟೇ ನನಗೆ ಮಾತಾಡೋದು ಬಂದಂತ 2, 4, 6, 8, 12 ಜನದ ಕೋಚ್ಗಳೇ, ಅದು ಏನಾಗಿತ್ತಂದ್ರೆ ನಾನು ಮೊನ್ನೆ ಒಂದು ಕತೆ ಓದ್ತಾ ಇದ್ದೆ. ಕತೆ ಕೇಳ ಒಂದು ಟೀಚರ್ ಪಾಠ ಮಾಡ್ತಿದ್ರಂತೆ, ಎಲ್ಲಿದೆ ತಾಜ್ಮಹಲ್ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬಂತದ್ದು. ಅವಾಗ ತಾಜ್ಮಹಲ್ ಎಲ್ಲಿದೆ? ಅವ್ರ ಟೀಚರ್ ಏನಂತ ಬರ್ತಿದಂತೆ, ಗಾಜಿಯಾಬಾದಲ್ಲಿ ಅಂತ. ಅದು ಚರ್ಚೆ ಆಯ್ತು, ಮನೆಗೆ ಹೋಯ್ತು, ನೋಟ್ಸ್ ನೋಡಿದ್ರು, ಅಮ್ಮ ನೋಡಿದ್ರು, ಏನು ಗಾಜಿಯಾಬಾದ್ ಅಂತ ಬರ್ತಿ, ಈ ಟೀಚರ್ ಫಸ್ಟ್ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ಸೀದಾ HM ಹತ್ರ ಕಂಪ್ಲೇಂಟ್ ಮಾಡಕ್ಕೆ ಸ್ಟೇಟ್ ಕೊಟ್ಟಿದ್ರು. ಅವ್ರ ಹೋದ್ರು, ನೋಡಿ ನಿಮ್ಮ ಟೀಚರು ಗಾಜಿಯಾಬಾದಲ್ಲಿ ಅಂತ ಬರ್ತಾರೆ, ಆಗ್ರಾದಲ್ಲಿ ಅಂತ ಯಾರು ಸಣ್ಣ ಮಕ್ಕಳಿಗೆಲ್ಲ ಗೊತ್ತಿದೆ, ನಿಮ್ಮ ಟೀಚರ್ಗೆ ಗೊತ್ತಿಲ್ಲ. ಈ ಟೀಚರ್ ಫಸ್ಟ್ ಸಸ್ಪೆಂಡ್ ಮಾಡಿ ಇವನ್ನ ಶಾಲೆಯಿಂದ ಓಡಿಸ್ಬೇಕು. HM ಮುಂಗಡೆ 2 ವರ್ಷದಿಂದ ಫೀಸ್ ಕಟ್ಟಿಲ್ಲ ನಿಮ್ದು, ಅದಕ್ಕೆ ಕಳಿಸಿದ್ದು. ಗಾಜಿಯಾಬಾದಲ್ಲಿಂದ ಫೀಸ್ ಕಟ್ಟಿ ಅದನ್ನ ಆಗ್ರಾಕ್ಕೆ ತಗೊಂಡೋಗಿ ಇಡ್ತೀನಿ. ಏನಕ್ಕೆ ಕಳಿಸಿದ್ದವರು? 4 ಸರಿ ಹೇಳಿ ಕಳಿಸ್ತಾರೆ ಫೀಸ್ ಕಟ್ಟಿ ಅಂತ. ಅವರು ಕಟ್ಟಿಲ್ಲ, ಅದಕ್ಕೆ ಗಾಜಿಯಾಬಾದಲ್ಲಿ ಅಂತ ಬರ್ತಿದ್ದಕ್ಕೆ ಹುಡ್ಕೊಂಬಂದು ಅವಾಗ 2 ಫೀಸ್ ಕಳಿಸಿದ್ರು. ಅಡಿಗೆಯಲ್ಲಿ ಈ 3 ದಿನದಿಂದ ಹಿಂದಿಂದ ಹುದ್ದೆ ಬಿದ್ದಿದ್ರೆ ಇವೆಲ್ಲ ಇವತ್ತು ಬರೋದು. ಆ ಸರಿಯಾದ ಟೈಮ್ ಸಿಕ್ತು, ಈಗ ಅರಿತೀವಿ ಹಾಕಿ ಅಡಿಗೆಯವ್ರನ್ನ ಟೀಚರ್ನ ಅಂತ. ಇಲ್ಲಿ ಏನಾಗಿದೆ, ನೀಟಾಗಿ ಅಡಿಗೆ ಆಗ್ತೀಯಾ, ಏನು ಸಮಸ್ಯೆ ಇಲ್ವಾ? ಯಾರು ಬರಲ್ಲ. ಸಮಸ್ಯೆ ನಮ್ಮ ಸಮಸ್ಯೆ ಅದು. ನಾವು ಕಾಮೆಂಟ್ಸ್ ಮಾಡ್ಲಿಕ್ಕೆ ಮಾತ್ರ ಬರೋದು, ಎಲ್ಲೇ ಹೋಗೋದು. ಒಳ್ಳೇದಾಗಿದೆ ಅನ್ನೋದನ್ನ ಯಾರೂ ಕೂಡ ಈಗೆಲ್ಲ ನಡೀತಾ ಇದೆ, ಚೆನ್ನಾಗಿದೆ, ಯಾರು ಈ ಕಡೆ ಬರಲ್ಲ, ಅವೆಲ್ಲ ಹೊರಗಡೆ ಚೆನ್ನಾಗಿದೆ ಮಾಡ್ತಿದ್ದಾರೆ ಬಿಡ್ರಿ ಅಂತ. ಅದೇ ಒಂದು ಇಟಿಗೆ ಯಾರ ತಲೆ ಮೇಲೆ ಬೀಳಿ, ಅಯ್ಯೋ ಬಿಲ್ಡಿಂಗೇ ಬೀಳ್ತಿತ್ತು, ಅದು ಯಾರು 2 ಜನ ಮೇಲೆ ಬೀಳ್ಕೊಂಡ್ರೆ ಫುಲ್ಲು ಜನ ಸಾಕಾರ ಬರ್ತದೆ. ಇದು ವಾಸ್ತವ ವಿಚಾರ. ಹಾಗಾಗಿ ಜನ ಇಲ್ಲ. ಅಡಿಗೆಯಲ್ಲಿ ಪೂಜೆ ಮಾಡಲಿಕ್ಕೆ ಕುತ್ತೆ ಬಿದ್ದಿದ್ರೆ ಇವತ್ತು ಜನ ಸಾಕಾರ ಇಟ್ಟಿತ್ತು. ಇದು ಸುಧಾಚರ ಕಟ್ಟಾಗ್ತಿತ್ತು. ದೇವರ ಪೂಜೆ ಬಂದರೆ ಖುಷಿ ಪಡಿತು. 2 ವಿಚಾರಕ್ಕೋಸ್ಕರ ಈ ಇದನ್ನ ಮಾತಾಡಿದ್ದಾರೆ. ಒಂದು ಹಿರಿಯರಿ ಶಾಲೆಯನ್ನ ಆಯ್ಕೆ ಮಾಡಿದ್ದಾರೆ, ಒಂದು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅನ್ಕೊಂಡಿದ್ದು ಮಕ್ಕಳ ಸಂಖ್ಯೆ ಕಡಿಮೆ ಇರುವಂತ ಚೆನ್ನಾಗಿರುವ ಶಾಲೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇರುವ ಚೆನ್ನಾಗಿರುವ ಶಾಲೆ, ಈ ತರದಲ್ಲಿ ಏನು ಯೋಚನೆ ಮಾಡಿದ್ದಾರೆ. ಕಡಿಮೆ ಇರುವ ಶಾಲೆಗಳಲ್ಲಿ ಎಸ್ ಹಿರಿಯರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಕಡಿಮೆ 30 ಮಕ್ಕಳಿಗೆ ಅಂದ್ರೆ ನಾನು ಬ್ರಾಹ್ಮಣ ಸಭೆಯ ಒಂದು ಸ್ಕೂಲಲ್ಲಿ ಹೋಗ್ತಿದ್ದೆ. 9 ಮಕ್ಕಳಿದ್ರು. ಆ ಬಿಸಿ ಹುಡುಗರು ಮನೆಯೆಲ್ಲ ಮಸಾಲೆ ಗಿಸಾಲೆ ಎಲ್ಲ ರೆಡಿ ಮಾಡಿ ಅವ್ರ ಮನೆ ಅಡಿಗೆ ಮಾಡ್ತಿಲ್ಲ, ಅದನ್ನ ರೆಡಿ ಮಾಡಿ ತಂದು ಎಲ್ಲರಿಗೂ ಊಟ ಹಾಕಿ ಗಮ್ಮತ್ತಾಗಿ 2 ಚಪಾತಿ, ಮನೆ ಚಪಾತಿ ಮಾಡ್ತಿದ್ರ 2 ಚಪಾತಿ ತಗೊಂಡ್ಬಂದ್ರು, ಎಲ್ಲ ಮಕ್ಕಳಿಗೆ 2 ಚಪಾತಿ ಗಮ್ಮತ್ತಾಗಿ ಮಾಡ್ಬೋದು. ಆದ್ರೆ ಇದು ಒಂಥರ, ನಾನು ಯಾವಾಗ ಹೇಳ್ತಿದ್ದೆ, ಬ್ರಾಹ್ಮಣರ ಮನೆ ಮದುವೆ ಮನೆ ಇದೆ ನಮ್ದು, ಪ್ರತಿದಿನ 350. ನಾವು ಬಹಳ ನೀಟಾಗಿರೋ ಬ್ರಾಹ್ಮಣರು ನಾವು ಎಲ್ಲರೂ ಕರೆಯಲ್ಲ, ನಮಗೆ ನೆಂಟರು ಮಾತ್ರ ಕರೆದು ನಾವು ಒಂದು ಮದುವೆ ಮಾಡಿ ಮಾಡ್ತೀವಿ. 5 ಜನ 3 ಜನ ಸೇರಿದ್ರು. ಇಲ್ಲಿ 300 ಜನಕ್ಕೆ ದಿನ ಊಟ ಸರ್. ಬಸವಣ್ಣನವರ ಕಲ್ಪನೆ ಅಕ್ಷರ ದಾಸೋಹ ಏನಾದ್ರು ಇದ್ರೆ ಅದು ಶಾಲೆಗಳಲ್ಲಿ ನಡೀತದೆ, ಅದು ನಮ್ಮ ಶಾಲೆಗಳಲ್ಲಿ. ನೀವು ಲಾಸ್ಟ್ ಟೈಮ್ ಅಲ್ಲಿ ಕೂಡ ನನಗೆ, ನಾನು ಆ ಸ್ಕೂಲಲ್ಲಿ ಇದ್ದಾಗ, ಶಾಸಕರ ಮಾದರಿ ಶಾಲೆ ಇದ್ದಾಗಲೂ ಕೂಡ ಸೋಷಿಯಲ್ ಆಡಿಟಿಗೆ ಬಂದಿದ್ದು, ಈಗಲೂ ಕೂಡ ಬಂದಿದ್ದು. ನಾನು ಆಗ್ಲೂ ಹೇಳಿದ್ದೆ, ಅಕ್ಕಿ ಬದಲಾಯಿಸಲೇಬೇಕು. ಅದು ಯಾವ ರೀತಿ ನೀವು ಹೇಳ್ತೀರ, ನೀವೇ ಹೇಳೋದು, ನಾವಲ್ಲ. ನಾವಿಲ್ಲಿ ಇಷ್ಟನ್ನು ಮಾತ್ರ ಹೇಳಕ್ ಸಾಧ್ಯ ಬಿಟ್ಟು ನಿಮ್ಮ ಜೊತೆ ಬರೋಕ್ಕಾಗಲಿಲ್ಲ. ಅಕ್ಕಿ ಬದಲಾಯಿಸಲೇಬೇಕು, ಅಕ್ಕಿ ಬದಲಾಯಿಸಬೇಕು. ಬೇಳೆಗಳು ಇದೆಯಲ್ಲ ಅದನ್ನು ಕೂಡ ಇಲ್ಲೇ ಲೋಕಲ್ ಅಲ್ಲಿ ಮಾಮೂಲಿ ಬೇರೆ ಸೀದಿಗಳು ತಗೊಳ್ಳೋಕೆ ಏನು ಬಳಸ್ತೀವಿ ಆ ಥರದಲ್ಲಿ ಇಲ್ಲೇ ತಗೊಂಡಿದ್ದೀವಿ. ನೀವು ಕೂಡ ಬೇಳೆ 10 kg ಬೇಳೆನು ಒಂದೇ, ಇಲ್ಲ 6 kg ತಗೊಳ್ಳೋ ಬೇಳೆನು ಏನಂದ್ರೆ ಕಮ್ಮಿ ಬೇಳೆ ಯಾರು ಸಿಗ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ಯಾರು ಕಳಪೆ ಕಳಿಸಿದ್ರೆ ನಮ್ಮಲ್ಲಿ ಒದಗದು ಅಂತ ನೀವು ಅವರೇ ಹೇಳ್ತಿರ್ತಾರೆ.
ಅಕ್ಕಿ ಭಾರಿ ಒದಗಿ ಬಂತಿದ್ದು, ಬೇಳೆ ಭಾರಿ ಒದಗಿ ಬಂತು, ಹೋಗ್ತಾನೆ. ಈ ನಮ್ಗೆ ಈ ಕಳಿಸ್ತೀರಲ್ಲ ಆ ಬೇಳೆ ಅದನ್ನ ಇವ್ರು ಹತ್ತಿ ಕೂತು ಜಪ್ಪಬೇಕು, ಅವಾಗ ಬೇಯಿರ್ತದೆ. ಇಲ್ಲ ನಮ್ಗೆ ಅದೇ ದುಡ್ಡಿಗೆ ಆಕೆಗೆ ತಗೊಂಡ್ರೆ ಆಕೆಗೆ ಹಾಕೊಂಡು ನಾವು ಅದಕ್ಕಿಂತ ಒಳ್ಳೆ ಸಾರನ್ನ ಸಾಂಬಾರನ್ನ ಕೊಡ್ಬೋದು. ಇದನ್ನೆಲ್ಲ ಯಾರು ಕೂಡ ಸರ್ಕಾರ ಸುಮ್ಮನೆ ಮಾಡುತ್ತೆ. ಈ ತರದ ಸಣ್ಣ 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 ವಿಚಾರಗಳನ್ನ ಸರ್ಕಾರ ಯೋಚನೆ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇದನ್ನು ಕೂಡ ನಮ್ಮ ಸಲಹೆಗಳಿಗೆ ಹೇಳಿ. ಮೂರನೇದು, 15 ಮಕ್ಕಳು, 20 ಮಕ್ಕಳು, 22 ಮಕ್ಕಳು, 30 ಮಕ್ಕಳು, 50 ಮಕ್ಕಳ ತನಕ ಈ ಪಾತ್ರೆಯಲ್ಲಿ ಅಕ್ಕಿ ಬಸಿಯೋದು, ಅನ್ನ ಮಾಡೋದು ಇದೆಲ್ಲವೂ ಚೆನ್ನಾಗಿರುತ್ತೆ. ಅದ್ರ ನಂತರ ಏನಿದೆ 100, 120, 150, 200, 234 ನಮ್ಗೆ ಈಗ ಏನಿದೆ ಇದರಲ್ಲಿ ನೀವು ಪಾತ್ರೆಯಲ್ಲಿ ಅನ್ನ ಮಾಡೋದು, ಪಾತ್ರೆಯಲ್ಲಿ ಸಾರು ಮಾಡೋದು ಇದೆ ಬಗ್ಸಿ ಮಾಡೋದು. ಒಂದು ನಮ್ಮ ಅಡಿಗೆಯವರ ಜೀವಕ್ಕೆ, ಅಡಿಗೆಯವರ ಮೈಮೇಲೆ ಹಾರಿಕೆ ಬಿಸಿಲಿಗೆ ಯಾರು ಇದಿಲ್ಲ. ಮೂರನೇದು, ಎರಡನೇದು, ಅದು ಹೈಜಿನಿಕ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಡಿಗೆಯವರು ಮ್ಯಾಕ್ಸಿಮಮ್ ತಲೆಗೆ ಇದನ್ನ ಹಾಕೊಂಡು ಅವೆಲ್ಲವೂ ಮಾಡ್ತಾರೆ. ಎಲ್ಲೋ ಅಕ್ಕಿನ ಅನ್ನವನ್ನ ಹಿಂಗೆ ಹಾಕುವಾಗ ಯಾರು ನಮ್ಮಲ್ಲಿ ಆಗ್ತಿಲ್ಲ. ನಾವು ಹೇಳಿದ್ವಿ ಕಾಣಿಸಕ್ಕೆ ನಾವು ಒಂದು ಯೋಚನೆ ಮಾಡಿ ಆ ಅನ್ನ ಕೆಳಗೆ ಬಿತ್ತು, ಅದನ್ನೇ ಎಸ್ ಹಾಕಿದ್ದು, ಬಸಿಯುವಾಗ ಸಮಸ್ಯೆ ಆಯ್ತು, ಸಾರಿನಲ್ಲಿ ಏನೋ ಸಮಸ್ಯೆ ಆಯ್ತು, ಎತ್ತಕ್ಕಾಗಲ್ಲ. 5 ಜನ ಹೆಂಗಸರು ಸೇರಿ 300 ಜನಕ್ಕೆ ಅಡಿಗೆ ಮಾಡುವಂತ ಅನ್ನದ ಪಾತ್ರೆಯನ್ನ, ಸಾರು ಪಾತ್ರೆನ ಎತ್ತಕ್ಕಾಗೋದಿಲ್ಲ. ಅದಕ್ಕೆ ಹೈಜಿನಿಕ್ ವ್ಯವಸ್ಥೆಗೆಲ್ಲ ಅಡ್ವಾನ್ಸ್ ಇದೆ. ಸ್ಟೀಮು ಇದು ಮಾಡೋದು ಅಂಥದ್ದನ್ನ ಸರ್ಕಾರ ಕೊಡುವಂತ ವ್ಯವಸ್ಥೆ ಆಗಬೇಕು. ಅಡಿಗೆಯವ್ರಿಗೆ ಕೂಡ ಅನುಕೂಲ ಆಗುತ್ತೆ. ಪ್ಲಸ್ ಅವ್ರ ಅಡಿಗೆಯವ್ರು ಕೇಳಿದ್ದಾರೆ 3,000 ರೂಪಾಯಿ ನಮಗೆ ಸಂಬಳ ಸಾಕಾಗ್ತಿಲ್ಲ ಅಂತ. ನಿಜ ಅದು. ನಮ್ಮನೆ ಹೆಣ್ಮಕ್ಳು ನಾವು 100 ರೂಪಾಯಿ ಸಂಬಳ ಕೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ತನಕ ಕಳಿಸ್ತೀವಲ್ರಿ. 2 ಗಂಟೆ 3 ಗಂಟೆ 3 ಗಂಟೆ ತನಕ 3 ತನಕ ಆಮೇಲೆ ನಮ್ಮ ಅಡಿಗೆ ಎಷ್ಟು ಪಾಪ ಒಳ್ಳೆಯವರಿದ್ದಾರಂದ್ರೆ ಸಂಜೆ ಮತ್ತೆ ಬಂದು ಅವರಿಗೆ ನಮ್ಮ SLC ಮಕ್ಕಳಿಗೆ ಸಾರನ್ನು ಮತ್ತೆ ಬಿಸಿ ಮಾಡಿಕೊಟ್ಟು, ಅನ್ನ ಉಳಿದನ್ನ ಅದನ್ನು ಬಿಸಿ ಮಾಡಿಕೊಟ್ಟು, ಬೆಳಿಗ್ಗೆ ಅನ್ನ ಮತ್ತೆ ಮಾಡಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ನಾವು ಒಂಥರ ಲೇಬರ್ ಅಂದ್ರೆ ಕಂಪಲ್ಸರಿ ಅವರು ಜೀತಕ್ಕೆ ತರ ಆ ಸಂಬಳ ಕೊಡ್ತಾ ಇದ್ದೀವಿ. ಈಗ ನಾನು ಅಲ್ಲಿ ಪಿಡಬ್ಲ್ಯೂಡಿಯಲ್ಲಿ ಕೆಲಸ ಮಾಡಿಸಿದ್ದಾರೆ, ಅವನು ಗ್ಯಾಂಗ್ ಅಂತ ನೇಮಕ ಮಾಡಿಕೊಂಡಿದ್ದಾರೆ. ಅವನಿಗೆ ಡೈಲಿ ವೇಜಸ್ ಏನಿದೆ 630 ರೂಪಾಯಿ ಕೊಡ್ಬೇಕು ಅಂತ. ಇದೇ ಸರ್ಕಾರ ನನಗೆ ಕೊಡೋಣಂತೆ. ಅದೇ ಸರ್ಕಾರ ಪಾಪ ಯಾವಂತ ಮನೆ ಹೆಂಗಸರನ್ನ ಇವರು 100 ರೂಪಾಯಿ ದುಡಿಯೋದು. ಇದಕ್ಕೆ ವೇಜಸ್ ಇಲ್ವಾ? ಇದು ಯಾವ ವೇಜಸ್ ನಡೀತಾ ಇದೆ? ಇದನ್ನು ಕೂಡ ನಾವು ಆ ಥರದಲ್ಲೇ ಬರೀಬೇಕು. ನಾವು ಮಿನಿಮಮ್ ವೇಜಸ್ ಫಿಕ್ಸ್ ಮಾಡಬೇಕು ಅಂತ, ಆಯ್ತಾ? ಆಮೇಲೆ ಅವ್ರು ಕೈ ಕಾಯಿದೆ ಇರ್ತಾರೆ ಪಾಪ 100 ರೂಪಾಯಿ ಅವ್ರು ಕೊಡುವಾಗ ನಾನು ನನ್ನ ಹೊಟ್ಟೆ ಚುರುಕಣಪ್ಪ ಹೆಂಗಸರು ಹಂಗೆ ಹೋಗ್ಬೇಕಾರೆ ಒಂದು 2 ಜನ ತನಗೆ ಹೋಗಿ ಮನೆ ಒಂದು ಸಾರು ತನಗೆ ಹೋಗಿ ನಿಂತು ನಾನೇ ಹೇಳ್ತೇನೆ ಅಲ್ವಾ? ಆಮೇಲೆ ಇದು ಮೊಟ್ಟೆ ವಿಷಯ, ಪ್ರತಿದಿನ ಮೊಟ್ಟೆ ತಿಂದು ಆ ಮಕ್ಕಳಿಗೂ ಬೇಜಾರಾಗಿದೆ. ಅವ್ರು ಕೇಳಿ ತಪ್ಪು ಅಂತಲ್ಲ, ಏನ್ ಬುದ್ಧಿ ಕೊಡಿ ಮತ್ತೊಂದು ಕೊಡಿ ಅಂತ ದಿನ ಅದೇ ಮೊಟ್ಟೆ ಅದೇ ಇಲ್ಲ. ಈಗ ನಮ್ಮನೆಲ್ಲ ಇವತ್ತೇನು ಸಾರು, ಮನೇಲಿ ನಮ್ಮ ಜಮೀನು ನಾವು ಇದ್ದವರು ನಾವೆಲ್ಲ ಸೌತೆಕಾಯಿ ಬೆಳಿತೀವಿ. ಏನ್ ಸಾರು? ನಮ್ಮ ಸೌತೆಕಾಯಿ ಸಾರು. ಮಂಗಳವಾರ ಏನ್ ಸಾರು? ಸೌತೆಕಾಯಿ ಸಾರು. ಗುರುವಾರ ಏನ್ ಸಾರು? ಸೌತೆಕಾಯಿ ಸಾರು. ತಿಂತೀವ ನಾವು ಮನೆಯಲ್ಲಿ ಅಸಹ್ಯ ಒಂದು ತಿಂದು ಮುಗಿತು. ಹೀರೆಕಾಯಿ ಬೆಳಕು ಏನ್ ಸಾರು? ನಾಳೆ ಏನ್ ಸಾರು? ಈ ಮೊಟ್ಟೆ ದಿನ 20 ಮೊಟ್ಟೆ ಸಾರು, ನಾಳೆ ಮೊಟ್ಟೆ ಸಾರು. ಅವ್ ಮೊಟ್ಟೆ ದಿನ ನಾನು ಏನ್ ಮಾಡ್ತಾರೆ ಅಮ್ಮನಿಗಲ್ಲ, ಅಮ್ಮ ಮೊಟ್ಟೆ ಒಳಗೆ ನಾಳೆ ಒಳಗೆ ಕೋಳಿ ಹಾಕಿ ಕೋಳಿ ಸಾರು ಮಾಡ್ತೀನಿ. ಆ ಥರ ಯೋಚನೆ ಮಾಡೋ ಮಕ್ಕಳು ಇವತ್ತು ಅತಿ ಆಗ್ತದೆ. ಅತಿ ಆದ್ರೆ ಅಮೃತವೂ ವಿಷ ಹೋಗ್ತಾರೆ. ಇದನ್ನೆಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಯಾರೊಬ್ಬರು ಏನೋ ವೀರಾವೇಶದಿಂದ ಮಧುವಣ್ಣ ನಾನು ಬೆಂಗಳೂರಿಗೆ ಓದಿದ್ರೆ ಅವ್ರು ಬಂದರು. ಅಶ್ವಿನ್ ನೋಡ್ರಿ ಈಗ ಮುಗಿಸಿ ಬಂದಿದ್ದೀನಿ ಅನ್ನೋದು ಜೆಎಂಡಿ ಅಂತ ಮಾತ್ರ ಬಂದಿದ್ದೀನಿ. 1,500 ಕೋಟಿ ಅಲ್ಲ, 1,000 ಕೋಟಿ 1,500 ಕೋಟಿ ಈಗ ಬಂದಿದೆ. ನಾಳೆಯಿಂದ ನೀವೆಲ್ಲ ಹೇಳ್ಬಿಡಿ ನಿಮ್ಗಳು ಕೂಡ ಅಂತೇಳಿ ಎಲ್ಲ ಪ್ರತಿದಿನ ಮೊಟ್ಟೆ ಅಂತ ನನ್ನ ಏನಕ್ಕೆ ಬೇಕಾಗಿತ್ತು ಹೇಳಂಗಿದ್ಯಾ? ಅವ್ರು ಫುಲ್ಲು ಹುಡುಕಲ್ಲಿ ಮೊಟ್ಟೆ ತಂದಿದ್ದೀನಿ ಇವತ್ತು. ಸಮಸ್ಯೆ ಇದು, ಮಕ್ಕಳಿಗೆ ಅದು ಮೊಟ್ಟೆ ಪ್ರತಿದಿನ ಕೊಟ್ಟರೆ ಬೇಜಾರಾಗಿದೆ. ದಿನ ಹಬ್ಬ ಮಾಡಿದ್ರೆ ಹಬ್ಬ ಬೆಲೆ ಇರುತ್ತೆ, ಹೌದಲ್ಲ? ದಿನ ಹಬ್ಬ ಮಾಡಿ 9 ದಿನ ಜಾತ್ರೆ ಆಯ್ತು, 15 ದಿನ ಮಾಡಿದ್ರೆ ಜಾತ್ರೆ ನಾನು ನೀವು ಇಬ್ಬರೇ ಯಾರು ಕುಸದಿದ್ದರು ಹೋಗಿ ಬರ್ಬೇಕಂತ ಬಿಟ್ರೆ ಪ್ರತಿದಿನ ಯಾರು ಬರಲ್ಲ. ಇಂಥದ್ದೆಲ್ಲ ಸಾಮಾನ್ಯ ವಿಷಯಗಳಿಂದ ನೀವು ಗಮನದಲ್ಲಿ ತಗೊಂಡು ಆಮೇಲೆ ಮೊನ್ನೆ ಮತ್ತೊಂದು ಇವರು ಹೇಳ್ತಾ ಇದ್ರು ಲೆಕ್ಕ 1ನೇ ಕ್ಲಾಸ್ 8ನೇ ಕ್ಲಾಸಿಗೂ ಅದೇ ಇದನ್ನು ಕೊಡೋದು, 9ನೇ ಕ್ಲಾಸಿಗೂ ಅಷ್ಟೇ ದುಡ್ಡು ಕೊಡೋದು. ಆದ್ರೆ 8ನೇ ಕ್ಲಾಸಿಗೆ ಒಂದು ಲೆಕ್ಕ ಬೇರೆ ಬರೀರಿ, 9ನೇ ಕ್ಲಾಸಿಗೆ ಒಂದು ಲೆಕ್ಕ ಬೇರೆ ಬರೀರಿ ಅಂತ ಅವ್ರಿಗೆ ಬೇರೆ ಪಾಠ ಮಾಡಕ್ಕೆ ಶಾಲೆ ಕಳಿಸ್ತಿದ್ರು, ಲೆಕ್ಕ ಬರೆಯಕ್ಕೆ ಶಾಲೆ ಕಳಿಸ್ತಿದ್ರು. ಅವ್ರ ಮನೆ ಲೆಕ್ಕನೇ ಹೆಂಗಸರು ಬರೆಯೋದೇ ನಮ್ಮ ಮನೆ. ಇದು ಬಂದು ನಿಮ್ಮ ಮನೆ ಮಕ್ಕಳದ್ದು ಎಲ್ಲ ಲೆಕ್ಕನೂ ಇವ್ರು ಬರೀಬೇಕು. ಇದು ಆಗ ಹೋಗೋದು. ಅದೇ ಮೊನ್ನೆ ಒಂದು ಜೋಕಲ್ಲಿ
ಇದು ಈ ಕುರಿ ಏನ್ ತಿನ್ನುತ್ತೆ? ಬರೀ ಕರಿ ಕುರಿನ ಬಿಳಿ ಕುರಿನ? ಇಲ್ಲ ಬಿಳಿ ಕುರಿ, ಅದು ಸೊಪ್ಪು ತಿನ್ನುತ್ತೆ. ಹಾಗಾದ್ರೆ ಕರಿ ಕುರಿ ಏನ್ ತಿನ್ನುತ್ತೆ? ಅದು ಸೊಪ್ಪೆ ತಿನ್ನುತ್ತೆ. ಈ ಹಾಲು ಬಿಳಿ ಕುರಿ ಎಷ್ಟು ಕೊಡುತ್ತೆ? ಕುರಿ ಎಷ್ಟು ಕೊಡುತ್ತೆ ಹಾಲು? ಅಲ್ಲ ಕುರಿನ ಮೇಕೆನ? ಹಾ, ಅವಾಗ ಯಾವ ಕರಿ ಕುರಿನ ಬಿಳಿ ಕುರಿನ? ಇಲ್ಲ ಬಿಳಿ ಕುರಿ, ಅದು ಒಂದು ಲೋಟ. ಹಾಗಾದ್ರೆ ಕರಿ ಕುರಿ ಅದು ಒಂದು ಲೋಟನೇ ಕೊಡುತ್ತೆ. ಹಂಗಿಂದ ಎಂತಕ್ಕೆ ಎರಡು ಬೇರೆ ಬೇರೆ, ಎರಡು ಒಂದೇ, ಎರಡು ಸೊಪ್ಪೆ ತಿನ್ನೋದು, ಎರಡು ಬುಸನೆ ತಿನ್ನೋದು ಅಂದ್ಮೇಲೆ ಎರಡೆರಡು ಅಕ್ಕ ಏನಕ್ಕೆ? ಇವ್ರಿಗೆ ಹೋಗ್ಬಿಡಕ್ಕೆ ನಮ್ಮ ಮೇಕೆಗಳಿಗೆ ಪುರುಷೋತ್ತಮ ಇವರು ಪಾಠ ಕಮ್ಮಿ ಮಾಡಿ ಲೆಕ್ಕ ಜಾಸ್ತಿ ಬರೀಬೇಕು ಅನ್ನೋದಕ್ಕೋಸ್ಕರ ಇದನ್ನೆಲ್ಲದನ್ನು ದಯವಿಟ್ಟು ಅದನ್ನ ಬಹಳ ನೀಟಾಗಿ ವಿತ್ ಎಕ್ಸ್ಪ್ಲನೇಷನ್ ಕೊಡಿ. ನೀವು ನೇರ ಅಂತ ಬಂದ್ರೆ ಇವರು ಏನೋ ಡೀಲ್ ಆಗಿದ್ದಾರೆ ಅಂತ ನಾನು ಹಿಂಗೆ ಹೇಳಿದೀವಿ, ಅಧ್ಯಕ್ಷರು ಹಿಂಗೆ ಹೇಳೋರು, ಸದಸ್ಯರು ಹಿಂಗೆ ಹೇಳೋರು, ಪೋಷಕರು ಹಿಂಗೆ ಹೇಳೋರು ಅನ್ನೋ ಥರದಲ್ಲಿ ಬರೀ. ಆಯ್ತಾ? ಅಕ್ಕಿ ನಮ್ಮ ಈ ಕೊಟ್ಟಿರೋ ಅಕ್ಕಿಯಲ್ಲಿ ಯಾರಾದ್ರೂ ಸೂಪರ್ ಆಗಿರೋ ಅನ್ನ ಮಾಡ್ಬಿಟ್ಟು ಅವರಿಗೆ ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೀನಿ. ನಮ್ಮ ಹೇಳ್ಬೇಕು ಮಾಡ್ತಿದ್ದಾರೆ, ಏನೋ ಅದಕ್ಕೆ ಎಣ್ಣೆ ಹಾಕಿ ಏನೇನೋ ಮಾಡಿ ನಾಟಕ ಮಾಡಿ ಅಕ್ಕಿ ಮಾಡ್ತಾರೆ. ನಾನೇ ಮುಂದ್ರೆ ಊಟ ಮಾಡಿದ್ರೆ ರಾಗಿ ಮೇಲೆಲ್ಲ ಹಾಗೆ ಉಳಿಯುತ್ತೆ. ನಾವೇ ಬಹಳ ಶ್ರೀಮಂತರಲ್ಲ, ನಾವು ಲೋಕಲ್ ಅಕ್ಕಿ ಮಳೆ ಬೆಳೆದಿದ್ದ ಅಕ್ಕಿನೇ ಊಟ ಮಾಡೋದು. ನಮ್ಗೆ ಡೈಮಂಡ್ ಸೋನ ಅಕ್ಕಿ ಬೇಡ. ಬೇಳೆ ವ್ಯವಸ್ಥೆ ಮಾಡಿ ಐದು ವ್ಯವಸ್ಥೆಗೋಸ್ಕರ 100 ಸಂಖ್ಯೆ ಜಾಸ್ತಿ ಆಗಿರುವ ಶಾಲೆಗಳಿಗೆ ಒಂದಿಷ್ಟು ಸ್ಟೀಮಲ್ಲಿ ಅಡಿಗೆ ಮಾಡುವಂತ ಪರಿಕರಗಳನ್ನ ಕೊಡ್ಲಿಕ್ಕೆ ಮಾಡಿ ನಮ್ಮ ಶಿಕ್ಷಣ ನಮ್ಮ ಅಡಿಗೆ ಮಾಡೋರಿಗೆ ಜಾಸ್ತಿ ಸಂಬಳ ಕೊಡಲಿಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಂಬಳ ಮಾಡಿ. ಹೌದು ಬರ್ಡನ್ ಆಗುತ್ತೆ, ಹಂಗಂತ ಯಾರನ್ನ ಖುಷಿಯಾಗಿ ದುಡಿಸ್ಕೊಳ್ಳೋದು ಹಿಂದಿನ ಜೀತ ಪದ್ಧತಿಯ ಮತ್ತೊಂದು ರೂಪ ಇದೆ. ಯಾವ್ದು ಹೌದು, ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಶಿಕ್ಷಕರಿಗೆ ಸ್ವಲ್ಪ ಕಮ್ಮಿ ಮಾಡಿ ಲೆಕ್ಕವನ್ನು ಮಾಡಿ ಇದಿಷ್ಟನ್ನು ಮಾಡಿದ್ರೆ ಆಮೇಲೆ ಸುಮ್ಮನೆ ಏನೋ ಕೋರಿಕೆಗೋಸ್ಕರ ಪ್ರತಿದಿನದ ಮೊಟ್ಟೆ ಪ್ರತಿದಿನದ ಇನ್ನೊಂದು ಮಾಡೋಕ್ಕಿಂತ ಒಂದಿಷ್ಟು ಸ್ವತಂತ್ರ ನಮ್ಮ ಟೀಚರ್ಸ್ ಕೊಟ್ಟರೆ ಯಾರು ಆ ಮಕ್ಕಳು ದುಡ್ಡು ತಗೊಂಡ ಇವ್ರು ಜೀವನ ಮಾಡೋ ಪರಿಸ್ಥಿತಿ ನಮ್ಗೆ ಎಷ್ಟಿಗೂ ಬಂದಿಲ್ಲ, SDMCಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಆ ಥರದ ವ್ಯವಸ್ಥೆ ಇಲ್ಲ. ಇದಿಷ್ಟು ನೀವೆಲ್ಲ ಬಂದಿದ್ದೀರಿ, ನಮ್ಮ ಸ್ಥಿತಿ ಕೊಡ್ತಾರೆ ಇವಾಗ ಕಡಿಮೆ ಇದೆ. ನಿಮಗೆ ಯಾವಾಗ ಪುಸ್ತಕ ಆದಾಗ ನೀವೆಲ್ಲರೂ ತರಕಾರಿ ಅಂಗಡಿಗೆ ಹೋದಾಗ ಒಂದು 5 kg ತರಕಾರಿಗೆ 100 ರೂಪಾಯಿ ಒಳಗೆ ಆಗುತ್ತೆ. ಒಂದು 5 kg ತರಕಾರಿ ನಮ್ಮ ಪೇಟೆ ನಮ್ಮ ಶಾಲೆ ಇದು ಪೋಷಕರು ನಮ್ಮ ಜವಾಬ್ದಾರಿ. ವರ್ಷ ಪೂರ್ತಿ ನಮ್ಮ ಮಗು ಇಲ್ಲಿ ಊಟ ಮಾಡ್ತಾರೆ. 10 kg ತರಕಾರಿನ ತಂದು ಕೊಟ್ರೆ ನಿಜವಾಗ್ಲೂ ಆ ಮಕ್ಕಳು 10 ಜನ ಕೊಡ್ತಾರೆ. ನಾನು ಆ ಸ್ಕೀಮ್ ನಲ್ಲೇ ಈ ಶಾಲೆಗಳಿಗೆ ಅಧ್ಯಕ್ಷ ಆಗ್ತಿರೋದು, ನಾನು ಅದೇ ಸ್ಕೀಮ್ ನಲ್ಲೇ ನನ್ನ ಒಂದಿಷ್ಟು ಹಣ ನಾನು ಒಂದಿಷ್ಟು ವಿನಿಯೋಗ ಮಾಡಿದ್ದು ಅಥವಾ ನನ್ನ ಸ್ನೇಹಿತರೆಲ್ಲ ಸೇರಿ ಒಂದಿಷ್ಟು ವಿನಿಯೋಗ ಮಾಡಿದ್ದು, ಒಂದಿಷ್ಟು ಬೇರೆ ಮಕ್ಕಳಿಗೆ ಈ ವಿದ್ಯಾಭ್ಯಾಸ ಉತ್ತಮ ದರ್ಜೆಯ ವಿದ್ಯಾಭ್ಯಾಸ ಸಿಗಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ನಾವೆಲ್ಲ ಕೈ ಜೋಡಿಸ್ಬೇಕು. ಅಡಿಗೆಗೆ ತರಕಾರಿ ಹೌದು, ಕೆಲವು ಸೀಸನ್ ಅಲ್ಲಂತೂ ತರಕಾರಿ ಹಾಕ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ನೀವು ಭತ್ತ ನೀವು ನೋಡಿದ್ರೆ ಒಂದು ಒಳ್ಳೆ ತರಕಾರಿ ಇಲ್ಲ, ನಿಮ್ಮ ಮನೆಯಲ್ಲಿ ಬೆಳೆದಿರೋ ತರಕಾರಿ, ಹೀರೆಕಾಯಿ, ಸೌತೆಕಾಯಿ ತಂದು ಶಾಲೆ ಕೊಡಿ, ಕುಂಬಳಕಾಯಿ ಏನಿದೆ ಅದನ್ನು ತಂದು ಕೊಡಿ. ಆಯ್ತಾ? ನಿಮ್ಮ ಮಕ್ಕಳಿಗೆ ಹೇಳಿ ಒಂದು ಹೋಗ್ತಾ ತಗೊಂಡೋಗಿ ಅಂತ ಹೇಳಿ ಮನೆಯಲ್ಲಿ ಬೆಳೆದಿರೋ ತಗೊಂಡ್ಬಂದು ಕೊಡ್ತಾರೆ. ಹಂಗಂತ ಮನೆ ಹತ್ರ ಮೀನು ಬಂದು ಮೀನು ಆಯ್ತಾ? ಸೊ ಹಾಗೆ ಮಾಡೋಣ, ನೋಡೋಣ. ನಿಮಗೆಲ್ಲ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡೋಣ. ಈಗ ಆಮೇಲೆ ವ್ಯವಸ್ಥೆ ಒಳಗೆ ಇಷ್ಟು ಮಾಡಿದ್ದೀವಿ, ಅವರೆಲ್ಲರೂ ಕೇಳ್ತೀವಿ. ವ್ಯವಸ್ಥೆ ನಾವು ಶಾಸಕ ಮಾದರಿ ಶಾಲೆಯಲ್ಲಿ ಕೊಡ್ತಾರೆ. ಗೋಡನ್ಗೆ ಬಂದಿದ್ದನ್ನ ನಾವೇ ಮಾತಾಡಿ ಗೋಡನ್ನ ಬೇರೆ ಕಳಿಸಿ ಆ ದುಡ್ಡಲ್ಲಿ ಒಂದು ಊಟದ ಹಾಲನ್ನ ಕಟ್ಟಿಕೊಟ್ಟಿದ್ದು ನಾನು 180 ಬೈತ ಹಾಕಿ ಅದನ್ನ ಮಾಡಿದ್ವಿ. ಇಲ್ಲಿ ಈಗಿರೋ ವ್ಯವಸ್ಥೆ ನಮಗೆ ಎಲ್ಲೂ ಕೂಡ ಊಟದ ಹಾಲು ಮಾಡಲಿಕ್ಕೆ ನಮಗೆ ರೂಮಿಗೆ ಕೊರತೆ ಇದೆ. ಸೊ ನಾವು ಮೇಲೆ ಒಂದು ಯೋಜನೆ ಮಾಡ್ತಿದ್ದೀವಿ. ನಾಳೆ ಅದಕ್ಕೋಸ್ಕರನೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆ ಏನಾದ್ರು ಸಕ್ಸಸ್ ಆದ್ರೆ ಮೇನ್ ಫ್ಲೋರ್ ನಲ್ಲಿ ನಾವು ಊಟದ ಹಾಲ್ ಕಮ್ ಅದನ್ನ ಕ್ಲಾಸ್ ರೂಮ್ ಆ ತರದಲ್ಲಿ ಒಂದು ವ್ಯವಸ್ಥೆ ಮುಂದಿನ ವರ್ಷ ನೀವೆಲ್ಲರೂ ಬಂದ್ರೆ ಅವಾಗ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಅಲ್ಲ, ಅದೊಂದು ಪ್ರಯತ್ನ ನಿರಂತರವಾಗಿರುತ್ತೆ. ಶೌಚಾಲಯದ ಬಗ್ಗೆ ಹೇಳಿದ್ರೆ ನಮ್ಮ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಹೌದಲ್ಲ ಶೌಚಾಲಯ ಇಲ್ಲ ಅಂತ ನೀವು ಹೊಂದ್ಕೊಂಡು ಹೋಗ್ತೀರಿ. ಹೊಸನಗರ ಟೌನ್ಗಳಲ್ಲಿ ಇರುವಂತಹ ಶಾಲೆಗಳ ದೊಡ್ಡ ದುಸ್ಥಿತಿನೇ ಅದು. ನಾವು ಅట్లాಗೆ ಗಟ್ಟಿಯವರು ನಮ್ಮನ್ನು ನೋಡಲ್ಲ, ಇತ್ಲಾಗ ಮುನ್ಸಿಪಾಲಿಟಿ ಅವ್ರದ್ದು ಅಷ್ಟು ದುಡ್ಡಿಲ್ಲ. ನಗರಸಭೆ ಮಹಾನಗರ ಪಾಲಿಕೆಲ್ಲ ಫಂಡ್ ಇರುತ್ತೆ. ನಾನು ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿ ನನ್ನ ಇದೇನಂದ್ರೆ 40 ಲಕ್ಷ ನಮ್ದು ಇಲ್ಲಿನ ಖರ್ಚಿಗೆ ನಮಗೆ ಇರೋದು. ಅದ್ರಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ತೆಗೆದಿರೋದು 1 ಲಕ್ಷ 1.5 ಲಕ್ಷ.
ಅದ್ರ ಮೇಲೆ ಸ್ಕೀಮ್ಗಳಲ್ಲಿ ಬಂದಿರೋಂಥ ದುಡ್ಡಲ್ಲಿ 1 ಲಕ್ಷ 2 ಲಕ್ಷ ಹಾಕಿ ಒಂದೊಂದೇ ಶೌಚಾಲಯಗಳನ್ನ ಮಾಡ್ತಾ ಬಂದಿರೋದು. ಜಡ್ಪಿಯವ್ರ ಹತ್ರ ಕೇಳಕ್ ಹೋದ್ರೆ ಜಡ್ಪಿಯವರು ಇದು ಟೌನ್ ಮಧ್ಯದಲ್ಲಿರೋ ಶಾಲೆಗೆ ನಾವು ಫಂಡ್ ಕೊಡಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಈ ಶಾಲೆಯ ಮೇಲ್ಗಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಂತ ಬರ್ದೇ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬಹುದು. ನಾವು ಒಂಥರ ಅತ್ಲಾಗೆ ತ್ರಿಶಂಕು ಸ್ವರ್ಗದಲ್ಲಿ ಇರೋಂಥವ್ರು, ಹಾಗಾಗಿ ನಮಗೆ ಇಲ್ಲಿ ವ್ಯವಸ್ಥೆಗಳು ಕಷ್ಟ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಆ ಕಡೆ ಒಂದು ರೂಮನ್ನ ಶೌಚಾಲಯಕ್ಕೆ ಹೈಟೆಕ್ ಶೌಚಾಲಯನ ಮಾಡಬೇಕು ಅಂತ ಹೇಳಿ ಸಂಸ್ಥೆಯವರ ಹತ್ರ ಮಾತಾಡಿದ್ವಿ. ರೋಟರಿ ಅವರ ಹತ್ರ ನಾವಿದೆ ಕೂಡ ಬೇಡಿನೇ ನಡೆಸ್ತಾ ಇರೋದು ಕಾರ್ಯಕ್ರಮ. ಆ ಥರದಲ್ಲಿ ನಾವು ಇಷ್ಟು ಪ್ರಯತ್ನ ನಿಮ್ಮ ಎಲ್ಲ ಇದಕ್ಕೆ ನನ್ನ ಉತ್ತರ ಅನ್ನ ಅಂತ ಅನ್ಕೊಳ್ಳಿ. ಮುಂದಿನ ಇನ್ನೊಂದು 3-4 ತಿಂಗಳಿಗೆ ಈ ಕಸ ಈ ಕಡ್ಡಿ ಇದೆಲ್ಲದನ್ನು ಕ್ಲಿಯರ್ ಮಾಡಿ ಇದೊಂದು ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಏನಿತ್ತು ಮುಂಚೆ ಇಲ್ಲೊಂದು ಬಿಲ್ಡಿಂಗ್ ಇತ್ತು, ಅದು ಮನೆ ಹೊಡೆದಿದ್ದರಿಂದ ಇನ್ನು ಧೂಳು ಅದರದ್ದು ಹಾಗೆ ಇದೆ. ಇದ್ರ ಗಟ್ಟಿ ಇರುತ್ತೆ. ಒಂದು ಮಳೆಗಾಲ ಕಳೆದ್ರೆ ಇದಿಷ್ಟು ಗಟ್ಟಿ ಆಗುತ್ತೆ. ನ್ಯಾಚುರಲ್ ಸೆಟ್ಟಿಂಗ್ ಆದ್ರೆ ಅದು ಸರಿಯಾಗದು. ಇದಿಷ್ಟು ಈ ಶಾಲೆಯ ಪರವಾಗಿ ಶಾಲೆ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೀನಿ. ಒಂದಿಷ್ಟು ನಾನು ಬರ್ಕೊಳ್ಳಿ. ಯಾವತ್ತು ಬರೆದ್ರೆ ಜನರಿಗೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ದಿರೋರೆಲ್ಲ IAS ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅವರು ಇಲ್ಲಿನ ಪ್ರಪಂಚ ಗೊತ್ತಿರಲ್ಲ. IAS ಮಾಡ್ಕೊಂಡಿರ್ತಾರೆ. ಎಲ್ಲೋ ಒಂದು 2-3 ಜನ ಆಟೋ ಚಾಲಕನ ಮಗಳು IAS, ತರಕಾರಿ ಅಂಗಡಿ ಇವನು IAS ಅಂತ ಬರುತ್ತೆ ಬಿಟ್ರೆ ಬಾಕಿ ಎಲ್ಲ ಅನುಕೂಲ ಇದ್ದವರೇ IAS ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಇದ್ರ ಡೀಟೇಲ್ಸ್ ಬರ್ತಾರೆ ಹಾಕಿ ಅಂತ. ಮತ್ತೊಮ್ಮೆ ನೀವು ಬಂದಿದ್ದು ಬಹಳ ಖುಷಿಯಾಗಿದೆ. ನಮ್ಮ ಮೇಲಿನ ಈ ಥರದ ತನಿಖೆಗಳು ಮತ್ತೆ ಈ ಥರದ ಇವಾಲ್ಯೂಯೇಷನ್ಗಳು ನಡೀತಾ ಇರಬೇಕು. ಹಾಗಾದಾಗ ಮಾತ್ರ ಹೊಸ ಯೋಜನೆಗಳನ್ನ ಸರ್ಕಾರ ರೂಪಿಸಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಏನಿಟ್ಟು ತುಂಬಾ ಚೆನ್ನಾಗಿ ಆಗಿದೆ. ನಮ್ಮ ಅಡಿಗೆ ವ್ಯವಸ್ಥೆ ಇರುವ ವ್ಯವಸ್ಥೆ ಚೆನ್ನಾಗಿದೆ ಅಂತ ನಮ್ಮ ಪೋಷಕರು ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಸಲಹೆ ಹಾಗೂ ಬೇಡಿಕೆಗಳನ್ನ ಇಟ್ಟಿರುವಂತಹ ಮಾನ್ಯ ಅಧ್ಯಕ್ಷರಾದ ಶ್ರೀ ಅಶ್ವಿನಿ ಕುಮಾರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸಚಿನ್ ಅವರು, ತೋಟಗಾರಿಕಾ ಇಲಾಖೆಯವರು, ದಯವಿಟ್ಟು ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾರೆ. ಎಲ್ಲರೂ ಹೋಗೋದು ಆದಷ್ಟು ಬೇಗ ಮುಗಿಸ್ತೀನಿ. ನಿಮಗೆ ಅನಿಸ್ತಾ ಇರ್ಬೋದು, ನಮ್ಮ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೀವಿ, ನಮ್ಮನ್ನು ಕೂರಿಸ್ಕೊಂಡು ಏನ್ ಸಾಮಾಜಿಕ ಪರಿಶೋಧನೆ ಏನೇ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಈ ಒಂದು ಶಾಲೆ ಅಂದ್ಮೇಲೆ ಅದಕ್ಕೆ ಅನುದಾನ ಎಷ್ಟು ಬರುತ್ತೆ, ಅನುದಾನ ಹೇಗೆ ಉಪಯೋಗ ಆಗ್ತದೆ, ಅದು ಸದ್ಬಳಕೆ ಆಗ್ತಿದೆಯೋ ಇಲ್ವೋ ಅನ್ನೋ ವಿಚಾರನ ಎಲ್ಲರಿಗೂ ಗೊತ್ತಿರಲಿ. ಹಾಗೆ ನಿಮ್ಮ ಅನ್ನೋ ಕಾರಣಕ್ಕೆ ಒಂದು ಈ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ. ಈ ಸಾಮಾಜಿಕ ಪರಿಶೋಧನೆ ನಿಮ್ಮ ಪಾರ್ಟಿಸಿಪೇಷನ್ ಇಲ್ಲ, ನಾವು ಬರೋದಿಲ್ಲ ಅಂತಂದ್ರೆ ಇದು ಸಾಮಾಜಿಕ ಪರಿಶೋಧನೆ ಬರೀ ಪರಿಶೋಧನೆ ಉಳ್ಕೊಳ್ಳುತ್ತೆ. ಹಂಗಾಗಿ ಇದರ ಪ್ರಾಮುಖ್ಯತೆ ಇದಿರುತ್ತೆ. ಆಮೇಲೆ ಇದರಿಂದ ಏನಾದ್ರೂ ಇದರಿಂದ ಏನ್ ಪ್ರಯೋಜನ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಈ ಭಾರತದಲ್ಲಿ ಯಾವ ರಾಜ್ಯದಲ್ಲಿಯೂ ಈ ರೀತಿ ಸರ್ಕಾರಿ ಶಾಲೆಗಳ ಸಾಮಾಜಿಕ ಪರಿಶೋಧನೆ ಆಗ್ತಿಲ್ಲ. ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಆಗ್ತದೆ. ಅದರ ಅರ್ಥ ಏನು ಅಂತಂದ್ರೆ ಸರ್ಕಾರ ನಾವೇನೋ ಇನ್ಪುಟ್ಸ್ಗಳನ್ನು ಕೊಡ್ತೀವಿ ಅದನ್ನು ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದನ್ನ ಇನ್ನೂ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದಾರೆ ಅಂತ ಅರ್ಥ. ಆದ್ರಿಂದ ನಾವು ಒಂದು ಆಶಾಭಾವನೆಯನ್ನು ಇಟ್ಕೋಬಹುದು. ನಮ್ಮ ಶಾಲೆಗಳು ಇನ್ನೂ ಸಹ ಅಭಿವೃದ್ಧಿ ಆಗ್ಬೋದು ಮತ್ತು ಇನ್ನೂ ತರ ಒಂದು ಉತ್ತಮ ಬೆಳವಣಿಗೆ ಆಗ್ಬೋದು ಅನ್ನೋದು. ಆಮೇಲೆ ಬಿಸಿಯೂಟದ ಬಗ್ಗೆ ಸುಮಾರು ಚರ್ಚೆ ಆಯ್ತು. ಹಿಂದಿನ ಒಂದು ಮಾತಾಡ್ತಾರೆ, ಖಾಲಿ ಪೇಟ್ ಮೇ ಶಾಸ್ತ್ರ ಪಡಾನೇ ಇದಾತ ಅಂತ. ಅಂದ್ರೆ ಹೊಟ್ಟೆ ಖಾಲಿ ಇದ್ದಾಗ ಯಾವ ಶಾಸ್ತ್ರಗಳು ನಮಗೆ ಹೋಗೋದಿಲ್ಲ ಅಂತ ಅರ್ಥ. ಸೊ ಆ ಕಾರಣಕ್ಕೋಸ್ಕರ ಏನಂತಂದ್ರೆ ಬಿಸಿ ಊಟ ಅಕ್ಷರದಾಸು ಅಂತ ಮೊದಲು ಒಂದು ಯೋಜನೆ ಬಂತು. ಆಮೇಲೆ ಅವು ಏನಂತಂದ್ರೆ ಬರೀ ಆಹಾರ ಕೊಟ್ರೆ ಸಾಲದು, ಬರೀ ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕಾಗಲ್ಲ. ನಮ್ಮ ಬೌದ್ಧಿಕ ಬೆಳವಣಿಗೆ ಅಂದ್ರೆ ನಮ್ಮ ಬುದ್ಧಿ ಬೆಳವಣಿಗೆ ಆಗ್ಲಿಕ್ಕೆ, ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ನಮ್ಮ ಬೋನ್ ಡೆವಲಪ್ಮೆಂಟ್ಗೆ ನ್ಯೂಟ್ರಿಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಒಂದು ವಸ್ತುಸ್ಥಿತಿನ ಮನಗಂಡು ಅದರ ಜೊತೆ ಇವಾಗ ನ್ಯೂಟ್ರಿಷನ್ ಸೆಕ್ಯೂರಿಟಿ ಕೂಡ ಇಂಪ್ರೂವ್ ಮಾಡಿದ್ರು. ಈಗ ಮೊಟ್ಟೆ ಕೊಡೋದಾಗ್ಲಿ, ಚಿಕ್ಕಿ ಕೊಡೋದಾಗ್ಲಿ ಈ ರೀತಿ. ಆಮೇಲೆ ಸುಮಾರು ಕ್ರಿಟಿಸಿಸಮ್ಗಳನ್ನು ಮಾಡಿದ್ರು. ನನ್ನ ಸಾಮಾಜಿಕ ಪ್ರಶ್ನೆಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಜೆನ್ಯೂನ್ ಆಗಿರೋ ಫೀಡ್ಬ್ಯಾಕ್, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿ ಆ ರೀತಿ ಅವ್ರನ್ನ ಮಾತ್ರ ಪರಿಗಣಿಸಿ ಅಂತ ಹೇಳ್ತೀನಿ. ನಾನು ಸಹ 15 ವರ್ಷ ಹಾಸ್ಟೆಲ್ ಇದ್ದವನೇ. ಸೊ ಹಂಗಾಗಿ ಊಟದಲ್ಲಿ ಸಾಮಾನ್ಯವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿತ್ಯ ಮಾಡುವಾಗ ಕೆಲವು ಸತಿ ಆ ರೀತಿ ಆಗುತ್ತೆ. ಬಟ್ ಅದನ್ನೇ ನಾವು ಕೂತು ಬರೋದು ಆ ವಿಚಾರಗಳಾಗಲಿ ಅದನ್ನೇ ತುಂಬಾ ಎತ್ತಿ ಹಿಡಿಯೋದು ಬೇಡ. ಯಾಕಂದ್ರೆ ನಿತ್ಯವಾಗಲ್ಲ, ಯಾವಾಗ ಒಂದ್ಸತಿ ಆಗುತ್ತೆ. ನಂತರ ಅದನ್ನ ಸ್ವಾಭಾವಿಕವಾಗಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವು ಸತಿ ಸಣ್ಣ ಪುಟ್ಟ ನ್ಯೂನತೆಗಳು ಇರುತ್ತೆ. ಇನ್ನು ಮುಂದಿನ ನೋಡೋದಾದ್ರೆ ತುಂಬಾ ಈ ಶಾಲೆಯ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ.
ಅಂಡ್ ಟೀಚರ್ಸ್ ಟು ಸ್ಟೂಡೆಂಟ್ ರೇಷಿಯೋ ಏನಿದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಪಟ್ಟಣದ ಮಧ್ಯ ಇರೋ ಶಾಲೆಗಳು ಇರೋದು ಕೂಡ ಒಂದು ಅಡ್ವಾಂಟೇಜ್. ಯಾಕಂದ್ರೆ ಇನ್ನೊಂದು ನಾನು ಶಿಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಸುಮಾರು ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ. ಈ ತಂತ್ರಜ್ಞಾನದ ಪರಿಚಯನ ಕೂಡ ಮಕ್ಕಳಿಗೆ ಇರಲಿ, ಹೊಸ ತಂತ್ರಜ್ಞಾನ ಅಂತ ನಮ್ಮ ಪಠ್ಯದಲ್ಲಿ ಏನಿರುತ್ತೋ ಅದನ್ನು ಬಿಟ್ಟು ಕೂಡ. ಬಟ್ ಇನ್ನೂ ಏನಂತಂದ್ರೆ, ನಿಮ್ಗೆ ಶಿಕ್ಷಕರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ ಇಲ್ಲಿ. ಬರೀ ಬೋಧನೆ ಅದನ್ನ ಬಿಟ್ಟು ಕೂಡ ಇಷ್ಟೊಂದೆಲ್ಲ ಡಾಕ್ಯುಮೆಂಟೇಶನ್ ಮಾಡೋದಂದ್ರೆ ಬರೀ ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಟೀಚಿಂಗ್ ಇದರಲ್ಲೇ ಜಾಸ್ತಿ ಸಮಯ ಹೋಗುತ್ತೆ. ಅದೆಲ್ಲದನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅವ್ರಿಗೆ ಅದನ್ನು ನಿಜವಾಗ್ಲೂ ಅದನ್ನು ಅಭಿನಂದನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ಇಲ್ಲಿರುವಂತಹ SDMC ಮೆಂಬರ್ಗಳಾಗಿರ್ಲಿ ಮತ್ತೆ ಅಧ್ಯಕ್ಷರಾಗಿರ್ಲಿ ಎಲ್ಲರೂ ಕೂಡ ನಾನು ಕೇಳಿರುವಂತೆ ಮತ್ತೆ ನೋಡಿರುವಂತೆ ತುಂಬಾ ಆಕ್ಟಿವ್ ಇದ್ದಾರೆ. ಆಮೇಲೆ ತುಂಬಾ ಇನ್ವಾಲ್ವ್ಮೆಂಟ್ ಇದೆ. ಈ ರೀತಿ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಶಾಲೆಗಳು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ಸಾಮಾಜಿಕ ಪರಿಶೋಧನೆಯನ್ನ ಸುಮಾರು 4-5 ದಿನಗಳ ಕಾಲ ಶಾಲೆಯಲ್ಲಿದ್ದು ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಮಕ್ಕಳಿಂದ ಎಲ್ಲ ಫೀಡ್ಬ್ಯಾಕ್ಗಳನ್ನು ಕಲೆಕ್ಟ್ ಮಾಡಿ ಸುಮಾರು 194 ಅಂಶಗಳ ಅನೇಕ ಪಟ್ಟಿ ಇರುತ್ತೆ. ಅದನ್ನೆಲ್ಲ ತಯಾರಿಸಿದ್ದಾರೆ. ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಹಾಗೂ ಮಾಡ್ತಾರೆ. ಅವರಿಗೂ ಸಹ ಸತೀಶ್ ಅವರಾಗಲಿ, ರಂಜಿತ್ ಆಗಲಿ ಮತ್ತೆ ಕೋಆರ್ಡಿನೇಟರ್ ಆಗಿದ್ದ ನಾಗೇಶ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ರೀತಿ ಇನ್ನೂ ಶಾಲೆ ಇನ್ನೂ ಉತ್ತಮ ಹಂತಕ್ಕೆ ಹೋಗಿ, ನೀವು ತುಂಬಾ ಜನ ಮಕ್ಕಳಿಗೆ ಕೇಳ್ತಾ ಇದ್ರೆ ಕೋಚಿಂಗ್ ಕೊಡ್ಲಿ, ತುಂಬಾ ಡಿಮ್ಯಾಂಡ್ ಜಾಸ್ತಿ ಇದೆ. ಮುಂದೆ ನೀವು ಒಳ್ಳೆ ಏನಂತಾರ, ನೀವು ದುಡಿಯೋಂಗಾದಾಗ ಒಳ್ಳೆ ಹಂತಕ್ಕೆ ಹೋದಾಗ ನಿಮ್ ಶಾಲೆ ಒಳ್ಳೊಳ್ಳೆ ಡೊನೇಷನ್ಸ್ ಗಳಿಗೆ ಆಗ ಮಕ್ಕಳು ಬರೀ ಎಕ್ಸ್ಪೋರ್ಜಿ ಏನು ಪಿಜ್ಜಾ ಮತ್ತೆ ಪಾಸ್ತಾನ ಕೂಡ ತಿನ್ಬೋದು ಅವರು. ಇಷ್ಟು ಹೇಳ್ತಾ ಮಾತಾಡ್ತೀನಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವೇದಿಕೆಯಾಗಿರುವಂತಹ ಎಲ್ಲ ಮಹನೀಯರಿಗೆ, ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಹೃದಯದ ಕಾರ್ಯಕ್ರಮದಲ್ಲಿ ಆಲೋಚಿಸತಕ್ಕ ಧನ್ಯವಾದಗಳನ್ನು ತಿಳಿಸ್ತಾ ರಾಷ್ಟ್ರಗೀತೆ ವಿದ್ಯಾರ್ಥಿಗಳು